ನಿನ್ನ ಜೊತೆಯಲಿ ಜೊತೆಯಲಿ ಅಕ್ಕನಿಗೋಸ್ಕರನಾದರೂ ನೀನು ಅವ್ರನ್ನ ಮರಿಲೇಬೇಕು. ನಿನ್ನ ಮನಸ್ಸಿಂದ ಅವನ್ನ ತೆಗ್ದಾಕ್ಲೇಬೇಕು. ಆಯ್ತಕ್ಕ, ಇನ್ಮೇಲಾದರೂ ಅವ್ರನ್ನ ಬೇಕಿತ್ತ? ತಗೋ. ಫ್ಲಾಸ್ಕ್ ಅಲ್ಲ, ವಿಷಯ ಬೇಕಿತ್ತು. ಪ್ರತಿ, ನೀನು ಅಬ್ಬಾಯಿನ ನಿಜವಾಗ್ಲೂ ಇಷ್ಟಪಡ್ತಿದ್ಯಾ? ಇವಳು ಯಾಕೆ ಭಾವನ? ಪ್ರತಿ, ನೀನು ಹೇಳು ಪುಟ್ಟ, ನೀನು ಇಷ್ಟಪಡ್ತಿರೋದು ನಿಜಾನಾ? ಅಕ್ಕ, ಅದು ನಾನಾಗೇನು ಹಚ್ಕೊಂಡಿಲ್ಲ, ಅವರೇ ಅಕ್ಕ, ಹಿಂಗೆಲ್ಲ ಮಾಡ್ತಿದ್ರಲ್ಲ, ಅವ್ರು ನನ್ನ ಪ್ರೀತಿಸ್ತಿದ್ದಾರೆ ಅನ್ಕೊಂಡೆ. ಏನು ಇಷ್ಟೆಲ್ಲ ಮಾಡಿಬಿಟ್ಟು ಇಷ್ಟೇ ಅಂತೀಯ? ಏನು ಕೇಳಿಗಲ್ಲ ಮತ್ತೆ ಹುಚ್ಚಿಡ್ತಿದ್ಯಾ? ಮದುವೆ ಚೌಟ್ರಿ ಬಂದು ಹೀಗೆಲ್ಲ ಮಾತಾಡ್ತಿದ್ದಿಲ್ಲ. ಹಳಿಂದ್ರೆ ಪ್ರೀತಿ. ಅವಳು ಹಳೇದೆಲ್ಲ ಮರ್ತಾಯ್ತಮ್ಮ, ಅದರಿಂದ ಅವಳು ಆಚೆ ಬಂದಿದ್ದಾಳೆ. ಹ್ಞೂ ಕಣಮ್ಮ, ಇವಾಗ ನಂಗೆ ಏನು ಹೇಳಬೇಡ, ಯಾರು ಏನು ಮಾತಾಡಬೇಡಿ. ಸಮಸ್ಯೆ ಅಂತೂ ಶುರು ಆಗಿರೋದು ನಿಜ. ಇದಕ್ಕೆ ನಾವೇನಾದ್ರು ಪರಿಹಾರ ಹುಡುಕ್ಬೇಕು. ನಾನೇನಾದ್ರು ವ್ಯವಸ್ಥೆ ಮಾಡ್ತೀನಿ. ಏನು ವ್ಯವಸ್ಥೆ ಮಾಡ್ತೀಯ? ಎಲ್ಲಿಗೆ ಹೋಗ್ತೀಯಾ? ಇರಮ್ಮ, ನೀನು ಆರಾಮಾಗಿರೋ ಪುಟ್ಟ, ಸರಿನಾ? ಶಾಲಿನಿ, ನೀನು ಇಲ್ಲೆಲ್ಲಿ ಹೋಗ್ತಿದೀಯಾ? ಅಭಯನ ನೋಡ್ಬೇಕಿತ್ತು. ಅಭಯನ ನೋಡ್ಬೇಕಾ? ನೀನು ಇವಾಗ ನೋಡೋ ಹಾಗಿಲ್ಲ. ಒಂದಷ್ಟು ಶಾಸ್ತ್ರ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ ಸಮಯ ಅಲ್ಲ ಇದು. ನಾನು ಅವನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕಿತ್ತು. 2 ನಿಮಿಷ ಅಷ್ಟೇ. ನಿನ್ಗೆ ಏನಾಗಿದೆಮ್ಮ? ಅವನೆಲ್ಲ ಫ್ರೆಂಡ್ಸ್ ಜೊತೆ. ನಾನು ನಿನ್ನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು. ಬಾ ನನ್ನ ಜೊತೆ. ನೀನು ನಿಜವಾಗ್ಲೂ ಪ್ರೀತಿ ಮಾಡ್ತೀಯಾ? ಇದ್ಯಾಕೆ ನಿಂಗೆ ವಿಚಿತ್ರವಾಗಿ ಕೇಳ್ತಾ ಇದ್ದೀರಾ? ನಿಮ್ಮ ಅಪ್ಪನ ಗಾಳಿ ಏನಾದರೂ ಸೋಕ್ಬಿಡ್ತಾ? ಕೇಳೋದಕ್ಕೆ ಉತ್ತರ ಕೊಡು. ನೀನು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತೀಯಾ? ಜೀವಕ್ಕೆ ಜೀವ ಅನ್ನೋ ಮಟ್ಟಕ್ಕೆ ಪ್ರೀತಿಸ್ತೀನಿ ಕಣ್ರೆ. ಹಾಗಾದ್ರೆ ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯಾ? ಡೌಟೇ ಬೇಡ. ನಿಮಗೋಸ್ಕರ ತಲೆ ಹೋಗೋವಂಥ ಕೆಲಸ ಬೇಕಾದರೂ ಮಾಡ್ತೀನಿ. ಬೇಕಾದ್ರೆ ಇವಾಗ ಟೆರಸ್ ಮೇಲಿಂದ ಕೆಳಗೆ ಹಾರ್ಬಿಡು ಅಂದ್ರು ಆರಾಮಾಗಿ ಹಾರ್ಬಿಡ್ತೀನಿ. ಹಾಗಾದ್ರೆ ನಾನು ಏನೇ ಕೆಲಸ ಹೇಳಿದ್ರು ಮಾಡ್ತೀಯಾ? ರೇ, ಹೇಳಿ ನೋಡ್ರಿ, ನಾನೇನಾದರೂ ಮಾಡಲಿಲ್ಲ ಅಂದ್ರೆ ನನಗೆ ನಿಮ್ಮಲ್ಲಿ ಪ್ರೀತಿನೇ ಇಲ್ಲ ಅನ್ಕೊಂಬಿಡಿ. ಸರಿ, ನೀನು ನನ್ನ ಪ್ರೀತಿಸೋದೇ ನಿಜ ಆಗಿದ್ರೆ ನೀನು ನನ್ನ ತಂಗಿ ಪ್ರತಿಮಾನ ಮದುವೆ ಆಗಬೇಕು. ರೇ, ಕಾಮಿಡಿ ಮಾಡೋದಕ್ಕೆ ಇದೇನು ಕಾಮಿಡಿ ಟೈಮಾ? ಸುಮ್ಮನೆ ಪೂಜೆಗೆ ರೆಡಿ ಆಗಿ.
ನಾನು ಸೀರಿಯಸ್ ಆಗಿ ತುಂಬ ಯೋಚನೆ ಮಾಡೇ ಹೇಳ್ತಿದ್ದೀನಿ. ನೀನು ನನ್ನ ತಂಗಿ ಪ್ರತಿಮಾನೇ ಮದುವೆ ಆಗಬೇಕು. ಬೇಡ ರೀ, ಹುಡುಗಾಟ ಆಡಬೇಡಿ, ಇದೆಲ್ಲ ಒಳ್ಳೇದಲ್ಲ. ಒಳ್ಳೇದು ಕೆಟ್ಟದ್ದು ತಿಳ್ಕೊಂಡೇನೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಏನು ಸೀಮೆಗಿಲ್ದಾರ ನಿರ್ಧಾರ ನಿಮ್ದು? ಅಲ್ಲ ನಾನು, ಅದು ಆ ಪ್ರತಿಮಾನ, ನನಗೂ ಅವಳಿಗೂ ಈ ಥರ ಹಿಂಗೆ ಹೇಳೋದಕ್ಕೆ ನಿಮ್ಗೆ ಮನ್ಸಾರು ಹೆಂಗ್ರಿ ಬಂತು? ನಿನ್ನಿಂದಾನೆ. ಅವಳ ಮನ್ಸಲ್ಲಿ ಪ್ರೀತಿ ಹುಟ್ಟಿದ್ದೆ ನಿನ್ನಿಂದ ತಾನೆ. ಅವಳನ್ನ ಕ್ಲೋಸ್ ಮಾಡಿಕೊಂಡು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಅವಳ ಜೊತೆ ಓಡಾಡಿದ್ ನೀನೇ ತಾನೆ. ಅದನ್ನೇ ಅವಳ ಪ್ರೀತಿ ಅನ್ಕೊಂಡು ನಿನ್ನ ಪ್ರೀತಿಸ್ತಾ ಇದ್ದಾಳೆ. ವಾಟ್? ಹೌದು, ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಅವಳು ನಿನ್ನ ಮರೆಯೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾಳೆ. ಅಂದಮೇಲೆ ನೀನೇ ಅವಳನ್ನ ಮದುವೆ ಆಗಬೇಕು ತಾನೆ. ಹೋಗ್ರಿ ರೀ, ಅವಳು ಇಷ್ಟಪಟ್ರೆ ನಾನು ಯಾಕೆ ಮದುವೆ ಆಗಬೇಕು? ನಾನು ಪ್ರೀತಿಸಿರೋದು ನಿಮ್ಮನ್ನ, ಮದುವೆ ಮಾಡ್ಕೊಳ್ಳೋದು ಜೊತೆ ಬದುಕೋದು ನಿಮ್ಮ ಜೊತೆಲೆ ಅಷ್ಟೇ. ನಾನು ಒಪ್ಕೊಂಡ್ರೆ ತಾನೆ ಈ ಮದುವೆ ನಡೆಯೋದು. ಅಂದ್ರೆ ನನಗೆ ಮದುವೆ ಬೇಕಾಗಿಲ್ಲ. ನನ್ನ ತಂಗಿ ಇಷ್ಟಪಟ್ಟಿರೋನ ಜೊತೆಲಿ ನಾನು ಯಾವತ್ತೂ ಮದುವೆ ಆಗೋಕ್ಕೆ ತಯಾರಿಲ್ಲ. ಅಷ್ಟಕ್ಕೂ ನಾನು ನಿನ್ನ ಪ್ರೀತಿಯಿಂದ ಒಪ್ಕೊಂಡು ಮದುವೆ ಆಗ್ತಿಲ್ಲ. ಎಲ್ಲರೂ ಬಲವಂತ ಮಾಡಿದ್ರು ಅಂತ ಒಪ್ಕೊಂಡೆ ಅಷ್ಟೆ. ಇವಾಗ ಪ್ರತಿಮಾ ವಿಷಯ ಗೊತ್ತಾದ ಮೇಲೆ ನಾನು ನಿನ್ನ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ರೀ ಹಂಗೆ ಅಂದ್ಬೇಡ್ರಿ, ನಿಮ್ಮನ್ನು ಬಿಟ್ರೆ ಬೇರೆ ಲೈಫೇ ಇಲ್ಲ ಅಂತ ಗೊತ್ತಿದ್ರು. ನನ್ನ ತಂಗಿಗೂ ನೀನು ಬಿಟ್ಟರೆ ಲೈಫೇ ಇಲ್ಲ. ಅವಳ ಫೀಲಿಂಗ್ಸ್ ಕೇಳೋರು ಯಾರು? ನೋಡು, ನನ್ನ ಮೇಲೆ ನಿನ್ಗಿರೋದು ಪ್ರೀತಿನೇ ಆಗಿದ್ರು ನಮ್ಮಿಬ್ರಿಗೆ ಯಾವತ್ತಿದ್ರೂ ಅದು ಸಮಸ್ಯೆನೇ. ಅದಕ್ಕೆ ಹೇಳ್ತಿದ್ದೀನಿ, ಮನ್ಸು ಬದಲಾಯಿಸಿ ಪ್ರತಿಮಾನ ಮದುವೆ ಆಗ್ಬಿಡು. ಸತ್ರು ಆಗಲ್ಲ. ಏನ್ರಿ ಅನ್ಕೊಂಡಿದ್ದೀರಾ ನನ್ನನ್ನು? ನಾನು ಇಷ್ಟಪಟ್ಟಿರೋದು ನಿಮ್ಮನ್ನ, ಸೊ ಮದುವೆ ಆಗೋದು ನಿಮ್ಮನ್ನೇ. ರೀ ಈ ಥರ ಮಾಡಬೇಡ್ರಿ. ಒಳ್ಳೆ ಲೂಸ್ ಥರ ನೀವೇನೋ ಮಾತಾಡಿದ್ರೆ ನಾನು ಕೇಳಬೇಕಾ? ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಕೇಳಲೇಬೇಕು. ನೋಡು, ನಾನು ನಿನಗೆ 1 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಲೇಬೇಕು. ನಾನು ಬರ್ತೀನಿ. ರೀ ಶಾಲಿನಿ, ಹಿಂಗೆ ಮಾಡಬೇಡ್ರಿ. ನಿನ್ನ ಟೈಮ್ ಶುರು ಆಯಿತು. 60 ನಿಮಿಷದಲ್ಲಿ ಬದಲಾವಣೆ ಆಗಲೇಬೇಕು. ಅದೇ ಎಲ್ರಿಗೂ ಒಳ್ಳೆಯದು. ಯೋಚನೆ ಮಾಡಿ ನೋಡು. ಏನು ಶಾಂತಿ ಇದು? ಇದ್ದಕ್ಕಿದ್ದ ಹಾಗೆ ಅಲ್ಲ, ಆ ಹುಡುಗಿ ಇವನನ್ನು ಇಷ್ಟಪಟ್ಬಿಟ್ಟು ಒಂದು ಮಾತ್ರಕ್ಕೆ ಇವನೇನು ಮಾಡೋಕ್ಕಾಗತ್ತೆ? ಶಾಲಿನಿ ತಪ್ಪು ಮಾಡ್ತಾ ಇದ್ದಾಳೆ. ನಾನು ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಬೇಡ, ಈಗೇನು ಮಾತಾಡಬೇಡಿ, ಸುಮ್ಮನಿದ್ಬಿಡಿ. ನಾವು ಸುಮ್ಮನಿದ್ರೆ ಶಾಲಿನಿ ಅಭಯ್ಗೆ ಒತ್ತಾಯ ಮಾಡ್ತಾಳೆ. ಮಾಡಲಿ ಬಿಡಿ. ವಾಟ್ ಈಸ್ ಮೀ? ಹಾಗಂತ ಹೇಳಿ ನಮ್ಮ ಅಭಯ್ ಆ ಪ್ರತಿಮನ್ನ ಮದುವೆ ಮಾಡ್ಕೊಂಡ್ರೆ ಏನು ತಪ್ಪು? ಶಾಂತಿ, ಹೌದು ರೀ, ನಮ್ಮ ಅಭಯ್ ಅವನಿಗಿಂತ 5 ವರ್ಷ ದೊಡ್ಡವಳನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ಪ್ರತಿಮಾನ್ ಮದುವೆ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಬಡವ್ರ ಮನೆ ಹುಡುಗಿ ಅಂತ ಏನು ಬುದ್ಧಿವಂತನೂ ಅಲ್ಲ. ದೇವರು ದೊಡ್ಡವರು ಅಂದರೆ ಸ್ವಲ್ಪ ಜಾಸ್ತಿನೇ ಭಯ ಭಕ್ತಿ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಭಯ್ಗಿಂತ 4-5 ವರ್ಷಕ್ಕೆ ಚಿಕ್ಕೋಳು. ಇಷ್ಟು ಸಾಕಲ್ವಾ? ಏನು ಆಟ ಆಡ್ತಾ ಇದೀಯಾ ನೀನು? ಇಷ್ಟು ದಿನ ನಮ್ಮ ಮಗ ಏನು ಮಾಡ್ಕೊಂಡ ಅಂತ ನಿನಗೆ ಗೊತ್ತಿಲ್ವಾ? ಮಗನ್ನ ದೂರ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದೀಯಾ ನೀನು. ಇಲ್ಲ ರೀ, ಇಷ್ಟು ದಿನ ನಾವು ಒತ್ತಾಯ ಮಾಡ್ತಾ ಇದ್ವಿ, ಅವನ ಹಠಕ್ಕೆ ಬೀಳ್ತಿದ್ದ. ಆದರೆ ಈಗ ಶಾಲಿನಿನೇ ಈ ಮದುವೆ ಬೇಡ ಅಂತ ಹಠ ಹಿಡ್ದಿದ್ದಾಳೆ. ಅವನ್ ಪ್ರೀತಿಸೋ ಶಾಲಿನಿನೇ ಅವನ ಮೇಲೆ ಪ್ರೆಷರ್ ಹಾಕಿದ್ರೆ ಅವನು ಒಪ್ಕೋತಾನೆ.
ಇಲ್ಲ ಶಾಂತಿ, ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಯಾರನ್ನು ಇಷ್ಟಪಟ್ಟು ಮತ್ತಿನ್ಯಾರನ್ನು ಮದುವೆ ಮಾಡಿಕೊಂಡ್ರೆ ನಮ್ಮ ಮಗ ಅವನ ಜೀವನದಲ್ಲಿ ಸುಖವಾಗಿರಕ್ಕೆ ಸಾಧ್ಯನೇ ಇಲ್ಲ. ಯಾಕಿರಲ್ಲ? ಎಂಥ ಕಿತ್ತಾಡ್ಕೊಳ್ಳೋ ಜೋಡಿನೇ ಆದರೂ ಒಂದು 6 ತಿಂಗಳು ಕಳೆಯೋದ್ರೊಳಗೆ ಒಬ್ರನ್ನೊಬ್ರನ್ನ ಹೊಂದ್ಕೊಂಡು ಹೋಗ್ತಾರೆ. ಶಾಲಿನಿ ಬದಲಾಗಿ ಈ ಹುಡುಗಿ ಬಂದರೆ ನಮ್ಮ ಮರ್ಯಾದೆನೂ ಬಳಗದಲ್ಲಿ ಉಳಿಯುತ್ತೆ. ನಿಮ್ಗಿದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನೆ. ಶಾಂತಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಅಭಯ್ ಪ್ರತಿಮಾ ಮದುವೆ ತಯಾರಿಗೆ ನೋಡ್ತಾ ಇದ್ದೀನಿ. ನಾಳೆ ಮಂಟಪದಲ್ಲಿ ಶಾಲಿನಿ ಬದಲಾಗಿ ಪ್ರತಿಮಾನ ಕೂರಿಸ್ತೀನಿ. ಅವಳೇ ನಮ್ಮನೆ ಸೊಸೆ ಆಗೋದು. ನೀನೇ ನಮ್ಮ ಬದುಕು. ಪ್ರತಿದಿನ ಪ್ರತಿ ಕ್ಷಣ ಏನಾಗುತ್ತೋ ಅನ್ನೋ ಭಯದಲ್ಲೇ ಇದ್ದೀವಲ್ಲೇ. ಇಷ್ಟು ಕಷ್ಟಪಟ್ಟು ಮದುವೆಗೆ ಒಪ್ಸಿದ್ರೆ ಈಗ ತನ್ನ ಕಾಲ ಮೇಲೆ ತನ್ನ ಕಲ್ಲು ಹಾಕೋತಾ ಇದ್ದಾಳಲ್ಲೇ. ಏನ್ ಮಾಡಲಿ ನಾನು? ಪ್ರತಿಮಾ ಹೀಗೆ ಮಾಡಿದಾಳೆ ಅಂತ ಮುಂಚೆನೆ ಗೊತ್ತಿತ್ತ ನಿನಗೆ? ಮೊನ್ನೆನೇ ಈ ವಿಷಯ ಗೊತ್ತಾಗಿದ್ದಮ್ಮ. ಈ ವಿಷಯ ಎಲ್ಲೂ ಹೇಳ್ಬೇಡ, ಬಾವನ್ ಮರ್ತ್ಬಿಡು ಅಂತೆಲ್ಲ ಹೇಳಿದ್ದೆ. ಆದರೆ ಹೀಗೆಲ್ಲ ಅಕ್ಕ ಬೇರೆ ಪ್ರತಿಮನ್ ಕರ್ಕೊಂಡು ಹೋಗಿದ್ದಾಳೆ. ಅದೇನೇನು ಮಾತಾಡ್ತಾಳೋ ಏನೋ. ಏನು ಮಾತಾಡ್ತಾಳೆ? ಅವಳ ತಲೆ ಕೆಡಿಸಿ ಈ ಮದುವೆಗೆ ಒಪ್ಪಿಸ್ತಾಳೆ ಅಷ್ಟೇ ಅವಳು ಮಾಡೋದು. ನೋಡಿ ಒಂದು ನಿಮಿಷ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಒಂದು ರೀತಿಲಿ ನಿಮ್ಮ ಶಾಲಿನಿ ಹೇಳೋದು ಸರಿನೇ ಇದೆ ಅಲ್ವಾ? ಅವಳೇ ಹೇಳ್ದಾಗೆ ನಮ್ಮ ಅಭಯ್ಗೆ ನಿಮ್ಮ ಪ್ರತಿಮಾನ್ ತಂದ್ಕೊಳ್ಳೋಣ ಅಂತ ನಮಗೂ ಅನ್ನಿಸ್ತಾ ಇದೆ. ಅದೇ ಸರಿ ಅಲ್ವಾ? ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ. ಅಭಯ್ ಈ ಶಾಲಿನಿಗೆ ಸಿಕ್ಕಿರೋ ಭಾಗ್ಯ ಅಮ್ಮ. ಅದನ್ನು ಕಿತ್ಕೊಂಡು ಅವಳ ಜಾಗದಲ್ಲಿ ಇನ್ನೊಬ್ಬರು ನಿಲ್ಸೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಯ್ಯೋ ರಾಮ, ಪ್ರತಿಮಾನು ನಿಮ್ಮ ಮಗಳೇ, ಬೇರೆ ಯಾರೋ ಅಲ್ವಲ್ಲ? ಇರಬಹುದು. ಆದರೆ ಇದು ಶಾಲಿನಿಗೆ ಸಿಕ್ಕಿರೋ ಭಾಗ್ಯ. ಆ ಭಾಗ್ಯನ ಕಿತ್ತು ಇನ್ನೊಬ್ಬ ಮಗಳಿಗೆ ಕೊಡೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನಿಮ್ದಮ್ಮಯ್ಯ ಅಂತೀನಿ, ನಿಮ್ಮ ಕೈ ಮುಗಿತೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇದನ್ನು ದೊಡ್ಡದು ಮಾಡಬೇಡಿ. ಈಗ ಯಾರತ್ರನೂ ಹೇಳಬೇಡಿ. ಈಗ ಹೇಗಿದೆಯೋ ಹಾಗೆ ನಡೆಯೋಕೆ ಬಿಟ್ಬಿಡಿ ಅಮ್ಮ. ಅದು ಹೇಗಾಗುತ್ತಮ್ಮ? ಆ ಕಡೆ ಶಾಲಿನೂ ಒಪ್ಕೊಳ್ತಾ ಇಲ್ಲ, ಈ ಕಡೆ ನಿಮ್ಮ ಪ್ರತಿಮಾಗೂ ನಮ್ಮ ಅಭಯನ್ ಕಂಡ್ರೆ ಇಷ್ಟ ಇದೆ. ಇಬ್ಬರಿಗೂ ಜೋಡಿ ಚೆನ್ನಾಗಿರುತ್ತೆ, ವಯಸ್ಸು ಸರಿ ಹೋಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೋಡೋರ ಎದುರಿಗೆ ಆಡ್ಕೊಳ್ಳೋ ಥರ ಅಂತೂ ಖಂಡಿತ ಇರಲ್ಲ. ಬೇಡಿಮ್ಮ, ಅದೇನಾದರೂ ಇರಲಿ. ನನಗೀಗ ಶಾಲಿನಿ ಸಂತೋಷನೇ ಮುಖ್ಯ. ನನ್ನ ಮಗಳು ಚಿಕ್ಕ ವಯಸ್ಸಿನಿಂದಲೂ ಬರೀ ಕಷ್ಟದಲ್ಲೇ ಬೆಳೆದಿದ್ದಾಳೆ. ಈಗ ಅವಳು ತುಂಬ ಸುಖವಾಗಿರ್ತಾಳೆ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೀನಿ. ನಿಮ್ದಪ್ಪಯ್ಯ, ನಿರಾಸೆ ಮಾಡಬೇಡಿ. ಆಸೆ ನಿರಾಸೆ ಮಾತೆಲ್ಲ ಬಿಟ್ಬಿಡ್ರಿ. ಜೋಡಿ ಹೇಗಿದೆ ನೋಡಿ ಮಾತಾಡಿ. ಇಲ್ಲ ಆಂಟಿ, ಸರಿಯಾದ ಜೋಡಿನೇ ಬೇಕು ಅನ್ನೋದಾಗಿದ್ರೆ ನಮ್ಮ ಬಾವ ಯಾರನ್ನು ಬೇಕಾದರೂ ಮದುವೆ ಆಗ್ಬೋದಾಗಿತ್ತು. ಆದರೆ ನಮ್ಮ ಅಕ್ಕನೇ ಬೇಕು ಅಂತ ಅಷ್ಟೆಲ್ಲ ಹೋರಾಟ ಮಾಡಿರೋರು ಇನ್ನೊಬ್ಳನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಲ್ಲ. ನಾನು ಒಪ್ಸಿದ್ರೆ ಆಗ್ಲಾದ್ರೂ ನಿಮ್ಮ ಪ್ರತಿಮಾನ ಮದುವೆ ಮಾಡಿಕೊಡ್ತೀರಾ? ಇಲ್ಲಪ್ಪ, ಹಾಗಿಲ್ಲ. ಯಾರೇನೇ ಹೇಳಿದ್ರು ನಾನು ಮಾಡಲ್ಲ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಶಾಲಿನಿ ಬಟ್ಲಲ್ಲಿರೋ ಅನ್ನನ ಕಿತ್ಕೊಂಡು ಇನ್ನೊಬ್ಬರು ಹೊಟ್ಟೆ ತುಂಬಿಸಲ್ಲ. ಅಮ್ಮ, ನಿಮ್ಮ ಕೈ ಮುಗಿತೇನಮ್ಮ, ಶಾಲಿನಿಗೆ ಅನ್ಯಾಯ ಮಾಡಬೇಡಿ. ಇದರಿಂದ ನಿಮ್ಮ ಅಭಯ್ ನೆಮ್ಮದಿನೂ ಹಾಳಾಗುತ್ತೆ. ಯೋಚನೆ ಮಾಡಿ. ಎಲ್ಲ ಥರನೂ ಯೋಚನೆ ಮಾಡೇ ಹೇಳ್ತಾ ಇರೋದು. ನಿಮ್ಮ ಪ್ರತಿಮಾ ಇನ್ನೂ ಚಿಕ್ಕ ಹುಡುಗಿ, ನಮ್ಮ ಅಭಯಂಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ. ಆದರೆ ಶಾಲಿನಿಗೆ ಆ ಥರ ಹೊಂದ್ಕೊಂಡು ಹೋಗೋಕ್ಕಾಗೋದಿಲ್ಲ. ಜೀವನ ಇಡೀ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅಲ್ಲಮ್ಮ, ವಯಸ್ಸಾದವಳ ಜೊತೆ ಜೀವನ ಹೇಗಿರುತ್ತೆ ಅಂತ ಪ್ರಯೋಗ ಮಾಡೋದಕ್ಕೆ ನನ್ನ ಮಗನೇ ಆಗಬೇಕಿತ್ತ ಹೇಳಿ? ವಯಸ್ಸಾದವಳ ಜೊತೆ ಜೀವನ ಹೇಗಿರುತ್ತೆ ಅಂತ ಪ್ರಯೋಗ ಮಾಡೋದಕ್ಕೆ ನನ್ನ ಮಗನೇ ಆಗಬೇಕಿತ್ತ ಹೇಳಿ?
ಆಗ್ಲಿಮ್ಮ, ಈ ಮದುವೆ ಮಾತ್ರ ತಪ್ಪಿಸ್ಬೇಡಿ, ಶಾಲಿನಿಗೆ ಅನ್ಯಾಯ ಮಾಡಬೇಡಿ. ಸರಿ ಬಿಡಿ, ಆಗಿದ್ದಾಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಏನು ಹೆಣ್ಣಿನ ಕಡೆ ಇಲ್ಲಿ ಕೂತಿದ್ದೀನಿ ನೋಡ್ಕೊಂಡು ಹಂಗೆ ಹೋಗ್ತಾ ಇದೆಯಲ್ಲ ನೋಡು, ಹೋಗಿ ಒಂದು ದೊಡ್ಡ ಲೋಟದಲ್ಲಿ ಜ್ಯೂಸು ಕಲ್ಲಂಗಡಿ ಹಣ್ಣಿ ತಗೊಂಬ. ಹಾಂ, ಏನು ಇನ್ನೂ ಏಕೆ ಸಾರತ್ತಿದೀಯಾ? ಆಮೇಲೆ ರಂಗಸ್ವಾಮಿಗಳೇ, ಒಂದು 10 ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ? 10 ನಿಮಿಷ ಯಾಕಮ್ಮ, ಗಂಟೆ ಮಾತಾಡಿ, ನಾನು ಫ್ರೀ ಆಗಿದ್ದೀನಿ. ಸ್ವಲ್ಪ ನೋಟ್ ಹೋಗಿತ್ತಾ ಅಲ್ಲೋ, ಏನು ವಿಷಯ? ಅದು ನನ್ನ ಮಗನ ನಿಮ್ಮ ಚಿಕ್ಕ ಮಗಳು ಪ್ರೀತಿಸ್ತಾ ಇದ್ದಾಳಂತೆ, ತುಂಬ ಇಷ್ಟಪಟ್ಟಿದ್ದಾಳಂತೆ. ನಿಮ್ಗೆ ಇನ್ನೊಬ್ಬ ಮಗ ಇದ್ದಾನ? ಭಾಳ ಸಂತೋಷ ಆಯ್ತಮ್ಮ. ಅತ್ತಗಿರು ವಾರ ಗಿರ್ತಿರಾಗ್ತಾರೆ, ಅಂತ ಮನುಷ್ಯರಾಗ್ತಾರೆ. ಅಯ್ಯೋ ಅದಲ್ಲ ಕಣ್ರಿ, ನನಗಿರೋದು ಒಬ್ಬನೇ ಮಗ. ಅವನು ನಿಮ್ಮ ದೊಡ್ಡ ಮಗ ಶಾಲಿನಿ ಇಷ್ಟಪಡ್ತಾ ಇದ್ದಾನೆ, ಆದರೆ ನಿಮ್ಮ ಚಿಕ್ಕ ಮಗಳ ಪ್ರತಿಮಾ ನನ್ನ ಮಗನ ಇಷ್ಟಪಡ್ತಾ ಇದ್ದಾಳಂತೆ. ಇಬ್ಬರಲ್ಲಿ ಯಾರ ಜೊತೆ ಮದುವೆ ಮಾಡಿದ್ರೆ ಚೆನ್ನಾಗಿರ್ಬೋದು? ಶಾಲೆ ಜೊತೆನಲ್ಲಿ ಮದುವೆ ಆಗಲೇ ಫಿಕ್ಸ್ ಆಗ್ಬಿಟ್ಟಿದೆಯಲ್ಲ? ಫಿಕ್ಸ್ ಆಗಿದೆ, ನನಗೂ ಗೊತ್ತು. ಆದರೆ ಫಿಕ್ಸ್ ಆದ ಮಾತ್ರಕ್ಕೆ ಮದುವೆನೇ ಆಗಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ? ಅದು ನಿಜ ಅನ್ನಿ. ಅದು ಅಲ್ಲದೆ ಶಾಲಿನಿ ಅವನಿಗಿಂತ 5 ವರ್ಷ ಚಿಕ್ಕವನ ಜೊತೆ ಸಂಸಾರ ಚೆನ್ನಾಗಿ ಮಾಡೋಕ್ಕಾಗತ್ತಾ ಹೇಳಿ? ಅದು ನಿಜ ಅನ್ನಿ. ನಾನು ಆವತ್ತು ಈ ಮಾತು ಕೇಳಿದೆಮ್ಮ, ಯಾರು ಕೇಳಿ ಈಗ ಕೇಳ್ತಾರೆ. ಯಾಕೆ ಗೊತ್ತಾ? ನಿಮ್ಮ ಶಾಲಿನಿನೇ ತನ್ನ ಮದುವೆ ಕ್ಯಾನ್ಸಲ್ ಮಾಡಿ ಪ್ರತಿಮಾ ಜೊತೆ ಅಭಯ್ ಮದುವೆ ಮಾಡಿ ಅಂತ ಕೇಳ್ತಾ ಇದ್ದಾಳೆ. ಆದ್ರೆ ನಿಮ್ಮ ಹೆಂಡ್ತಿನೇ ಬಿಲ್ಕುಲ್ ಒಪ್ತಾ ಇಲ್ಲ. ದಡ್ಡ ಮುಂಡದು, ಅದಕ್ಕೆ ಏನು ಗೊತ್ತಾಗಲ್ಲಮ್ಮ. ಅದಕ್ಕೆ ಹುಡುಗಿ ಅಪ್ಪನಾಗಿ ಈಗ ನೀವು ನಿರ್ಧಾರ ತಗೋಬೇಕು. ಹೇಗಾದರೂ ಮಾಡಿ ಪ್ರತಿಮಾ ಜೊತೆ ಅಭಯ್ ಮದುವೆ ಆಗೋ ಥರ ಮಾಡಿಸ್ಕೊಟ್ಬಿಡಿ ನೋಡೋಣ. ಮಾಡಿಸ್ಬೋದು, ಆದರೆ ಆಮೇಲೆ ಶಾಲಿನಿ ಗತಿ? ಅವಳ ಚಿತ್ತ ನೀವು ಮಾಡಲೇಬೇಡಿ. ಅವಳ ವಯಸ್ಸಿಗೆ ತಕ್ಕನಾಗಿ ಹುಡುಗನ ಹುಡುಕಿ ನಾನೇ ಮದುವೆ ಮಾಡಿಸ್ತೀನಿ. ಅವಳ ಚಿತ್ತ ನೀವು ಮಾಡಲೇಬೇಡಿ. ಅವಳ ವಯಸ್ಸಿಗೆ ತಕ್ಕನಾಗಿ ಹುಡುಗನ ಹುಡುಕಿ ನಾನೇ ಮದುವೆ ಮಾಡಿಸ್ತೀನಿ. ಆ ಖರ್ಚು ನಿಮ್ದೇನಾ? ಅಷ್ಟು ಮಾತ್ರ ಅಲ್ಲ, ನಿಮ್ಮ ದಿಶಾ ಮದುವೆ ಕೂಡ ನಾನೇ ವಹಿಸ್ಕೊತೀನಿ. ನಾನು ಯಾಕೆ ಸುಳ್ಳು ಹೇಳಿ ರಂಗಸ್ವಾಮಿಗಳೇ? ಪ್ರತಿಮಾ ನಮ್ಮ ಮನೆ ಸೊಸೆ ಆದಮೇಲೆ ಅವಳ ಅಕ್ಕಂಗಿರ ಜವಾಬ್ದಾರಿನೂ ನಮ್ಮದೇ ತಾನೆ. ಒಳ್ಳೇದಮ್ಮ, ಒಳ್ಳೇದು. ಹಾಗೆ ನಮಗೂ ಒಂದು ಹೊಸ ಮನೆ ಮಾಡಿಕೊಟ್ಟು ಬಿಡಿಮ್ಮ, ಒಳ್ಳೇದಾಗುತ್ತೆ. ಖರೀದಿಗೇನು ಬೇಡ, ಭೋಗ್ಯಕ್ಕೆ ಮಾಡಿಕೊಟ್ಬಿಟ್ರೆ ಸಾಕು. ಆಯಿತು, ಅದಕ್ಕೇನಂತೆ. ಬೇಕಾದ್ರೆ ನೀವು ನಮ್ಮ ಮನೆಗೆ ಬಂದಿದ್ಬಿಡಿ, ಆಯಿತಾ? ಈಗ ಎದ್ದು ಬಂದು ನಿಮ್ಮ ಮನೆಯವರನ್ನು ನನ್ನ ಮಗನ ಒಪ್ಪಿಸಿ. ಬನ್ನಿ ಬನ್ನಿ. ನೋ 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 ಎಡವಟ್ಟಾಗ್ಬಿಡುತ್ತೆ. ಅವರೆಲ್ಲ ಸೇರಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾರೆ. ಮತ್ತೆ ನೋಡಿಮ್ಮ, ನಿಮ್ಮ ಪ್ರಯತ್ನ ನೀವು ಮಾಡಿ ಸಕ್ಸಸ್ ಆದರೆ ಓಕೆ, ಇಲ್ಲದೆ ಹೋದರೆ ನಾನಿದ್ದೀನಲ್ಲ, ರಾಯಲ್ ರಂಗಸ್ವಾಮಿ. ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ. ಮುಹೂರ್ತ ಟೈಮಿಗೆ ಸರಿಯಾಗಿ ಏನಾದರೂ ತರಲೇಟಿ ಇದೆ. ಹೆಣ್ಣಿನ ತಂದೆ ಅಧಿಕಾರ ಚಲಾಯಿಸಿ ಏನಾದರೂ ತಾರಾತಕಡಿ ಮಾಡಿ
ಅಭಯ್ ಜೊತೆ ಪ್ರತಿಮಾ ಮದುವೆ ಆಗ ನೋಡ್ಕೋತೀನಿ. ನಿಜವಾಗ್ಲೂ ಮಾತಿಗೆ ತಪ್ಪಬಾರ್ದು. ನೀವು ನನ್ನ ಮಾತು ನಡೆಸ್ಕೊಟ್ರೆ ನಾನು ಮಾತನ್ನು ನಡೆಸ್ಕೊಡ್ತೀನಿ. ಸರಿ, ಬರಲ್ಲ ಹಾಗಾದ್ರೆ. ಶಾಂತಿ, ಏನಿದು ಏನೋ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದೀರಲ್ಲ? ಸೀಕ್ರೆಟ್ ಸ್ವೀಟ್ ಏನು ಮಾಡಿಸ್ಲಿ ಅಂತ ಕೇಳ್ತಾ ಇದ್ರು. ಮಾಡ್ತೀವಿ, ಏನು ಬೇಕಾದ್ರೂ ಮಾಡಿ, ಎಷ್ಟು ತಂದ್ರೆ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೆ. ಅಷ್ಟೇ ಅಲ್ವೇನಮ್ಮ? ಅಷ್ಟೇ ಅಷ್ಟೇ.